ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ. ಇವತ್ತು ಜಕರಾಯ ಡೈರಿ ಫಾರ್ಮಲ್ಲಿ ಬಂದಿದ್ದೆ ನೋಡಿ. ಇಲ್ಲಿ ಒಂದಿಷ್ಟು ಗೀರ್ ಹಸುಗಳಿವೆ. ಇಲ್ಲಿ ಜಕರಾಯ ಡೈರಿ ಫಾರ್ಮಲ್ಲಿ ಎಲ್ಲ ಗೀರ್ ಹಸುಗಳು ವ್ಯಾಪಾರಕ್ಕೆ ಇರುತ್ತೆ ನೋಡಿ. ಅಲ್ಲಿ ಈ ವಾರದಲ್ಲಿ ಯಾವೆಲ್ಲ ಹಸುಗಳು ಏನು ರೇಟಲ್ಲಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೇನೆ ಫ್ರೆಂಡ್ಸ್. ನನ್ನ ವಿಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್. ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ. ಇಲ್ಲಿ ಬಂದು ಪ್ರತಿಯೊಂದು ಹಸುಗಳನ್ನು 1 ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೇನೆ. ಇಲ್ಲಿ ರಮೇಶ್ ಅಣ್ಣವ್ರು ಇದ್ದಾರೆ, ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ. ನಮ್ಮ ಹೆಸರು ರಮೇಶ್ ಸರ್. ಓಕೆ, ಇಲ್ಲಿ ನಿಮ್ಮ ಶೆಡ್ ಜಕರಾಯ ಡೈರಿ ಫಾರ್ಮ್ ಇದು. ಹಾಂ ಸರ್. ನಿಮ್ಮ ಶೆಡ್ಡಿಗೆ ಬರ್ಬೇಕಾದ ಒಂದಿಷ್ಟು ಲೊಕೇಶನ್ ಹೇಳ್ರಿ. ಬಿಜಾಪುರ ರೀ. ಹಾಂ ರೀ. ಜಳಕಿ ಬರ್ಬೇಕು ರೀ. ಹಾಂ ರೀ. ಗೋಡಾಳ ಬಂದ್ರಾಯ್ತು, ವಾಳದಿಂದ ಜಳಕಿ ಮಾಡ್ರಾಯ್ತು. ಓಕೆ. 63 60 41 8792. ಓಕೆ. ಎಷ್ಟು ಹಸುಗಳು ಅದಾವಣ್ಣ ನಿಮ್ಮ ಕಡೆ ಈಗ? ಈಗ 16 ಅದಾವ್ರಿ. ಎಲ್ಲ ಗಿರ್ ಹಸುಗಳು ಅದಾವ್ರಿ. ಇದ್ರ ಕರ ಹಾಕಿದ್ವು ಎಷ್ಟು ಅದಾವಣ್ಣ? 4 ಹಸುಗಳು ಕರ ಹಾಕ್ಯಾವ್ರಿ ಫ್ರೆಂಡ್ಸ್. ಇದರಲ್ಲಿ ಕರು ಹಾಕಂತ 4 ಹಸುಗಳು ಅದಾವ ನೋಡ್ರಿ. ಕರು ಹಾಕಿರೋಂಥ ಹಸುಗಳನ್ನು 2 ಟೈಮ್ ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡಿರಿ. ಬನ್ನಿ ಒಂದೊಂದು ಹಸುಗಳು ವ್ಯಾಪಾರಕ್ಕೆ ಕೇಳ್ತಾ ಹೋಗೋಣ ಏನು ಹೇಳ್ತಾರಂತ ಫ್ರೆಂಡ್ಸ್. ಇಲ್ಲೊಂದು ಹಸು ಇದೆ ನೋಡ್ರಿ. ಈ ಹಸು ಏನು ಹೇಳ್ತಾರೆ ಕೇಳೋಣ. ಫಸ್ಟ್ ನಿಮ್ಗೆ ಹಸು ತೋರಿಸ್ತೀನಿ ನೋಡ್ರಿ. ಈ ಥರ ಇದೆ ಹಸು. ಎಷ್ಟನೇ ಸುಲಿಂದಣ್ಣ ಇದು? 2ನೇ ಸುಲು. ಓಕೆ, ಸಮಾಧಾನ ಐತ್ರಿ ಫ್ರೆಂಡ್ಸ್. ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಇದೇ ರೀತಿ 1 ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡಿರಿ. ಸಮಾಧಾನ ಇರುವಂಥ ಹಸುಗಳನ್ನು ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. 2ನೇ ಸುಲು ಅಂದ್ರಣ್ಣ? ಇನ್ನು 2 ದಿವಸ ಹೋಗೋದಣ್ಣ ಇದು? 8 ದಿವಸನಾ? ಓಕೆ. ಹಾಲಿಗೆ ಹೆಂಗೈತಣ್ಣ ಇದು? 4-5 ಒಪ್ಪತ್ತಿಗೆ ಏನು ಹೇಳಿರಣ್ಣ ವ್ಯಾಪಾರ? 75,000 ಬಿಡೋದಣ್ಣ ಫೈನಲ್? 65,000 ಫ್ರೆಂಡ್ಸ್. ಈ ಹಸು 65,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಈ ಹಸು ಅಣ್ಣ? ಇದು ಗಬ್ಬ. ಇದು ಹಲ್ಲಗಣ? ಇದು 6 ಇನ್ನು 8 ದಿವಸ ಹೋಗ್ಬೋದಣ್ಣ ಇದು? 8 ದಿವಸ. ಇದು ಸಮಾಧಾನ ಐತ್ರಿ? ಅಲ್ಲಿಗೆ ಹೆಂಗೆ ಇರ್ಬೋದಣ್ಣ? ಅಲ್ಲಿಗೆ ಒಂದು 5-6 ಬರ್ತವೆ. ಓಕೆ, 5ರಿಂದ 6 ಲೀಟ್ರ್ ಹೇಳ್ತಾರೆ ನೋಡ್ರಿ. ಚುರಸ್ಕೊಂಬರ್ಬೋದು. ಇನ್ನೊಂದು 8 ದಿವಸ ಹೋಗುತ್ತಣ್ಣ? ಏನು ಹೇಳಿರಣ್ಣ ವ್ಯಾಪಾರ? 80,000 ಬಿಡೋದಣ್ಣ? ಬಿಡೋದು 70 ಮೇಲೆ ಬಂದು ಬಿಡ್ತೀವಿ ಸರ್. 70,000 ಮೇಲೆ ಫ್ರೆಂಡ್ಸ್. ಈ ಹಸು 70,000 ಮೇಲೆ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ. ಬಿಟ್ಟು ತೋರಿಸ್ತೀರಾ? ಪ್ಯೂರ್ ಕೊಟ್ಟಿದೆ ಫ್ರೆಂಡ್ಸ್. ಹಸು ಕೂಡ ಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಿ. ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಬಿಟ್ಟು 1 ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ಫ್ರೆಂಡ್ಸ್. ಈ ಹಸು ಏನು ಹೇಳ್ತಾರೆ ಕೇಳೋಣ. ಇದು ಎಷ್ಟನೇ ಸುಲಿಂದ ಹಸು? 3ನೇ ಸುಲಿಂದ ಸರ್. ಕರ ಏನಣ್ಣ? ಹೊರಗರ ಆಯ್ತಾ? ಎಷ್ಟು ದಿವಸ ಆಯ್ತಣ್ಣ ಕರ ಹಾಕಿ? ಒಂದು 2-3 ದಿವಸ ಆಗೈತೆ ಸರ್. 2-3 ದಿವಸ ಆಗೈತೆ. ಇದು ಹೊಸಬಾಯಿನಾ? ಹಾಂ, ಹೊಸಬಾಯಿ ಸರ್. 3ನೇ ಸುಲು ಅಂದ್ರೆ? ಹಾಂ. ಇದು ಹಾಲಿಗೆ ಹೆಂಗೈತಣ್ಣ? ಹಾಲಿಗೆ 4-5 ಬರತ್ತೆ ಸರ್. ಇನ್ನ ಗಿಫ್ಟ್ ಅಲ್ಲ. 4 ರಿಂದ 5 ಲೀಟ್ರ್ ಹೇಳ್ತಾನೆ ನೋಡಿ. ಚುರಿಸ್ಕೊಂಬರ್ಬೋದು. 3ನೇ ಸುಲಿಂದ ಕರುನಾ ಇದು? ಹೊರಗರ ಹಾಕೈತ್ರಿ. ಎಷ್ಟು ದಿವಸ ಆಯ್ತಣ್ಣ ಕರ ಹಾಕಿ? 3 ದಿವಸ ಆಗೈತೆ. 3 ದಿವಸ ಆಗೈತೆ. ಏನು ಹೇಳಿರಣ್ಣ ವ್ಯಾಪಾರ? 85,000 ಫ್ರೆಂಡ್ಸ್. ಈ ಹಸು 85,000 ಹೇಳ್ತಾರೆ ನೋಡ್ರಿ. ಬಿಡೋದಣ್ಣ ಏನೋ ಫೈನಲ್? 70 ಮೇಲೆ ಬಂದು ಬಿಡ್ತೀವಿ ಸರ್. 70 ಮೇಲೆ. ಓಕೆ. ಇಲ್ಲಿ ಬಂದಮೇಲೆ ಚೂರು ಹಚ್ಕೊಂಡ್ ಮಾಡಿ ಕೊಡ್ತೀರಿ ಫ್ರೆಂಡ್ಸ್. ಈ ಹಸು 70,000 ಮೇಲಾದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. 70,000 ಎಡಬಲ ಫೈನಲ್ ಆಗಿ ಬಿಡ್ಬೋದು. ಈ ಹಸು ಅಣ್ಣ? ಇದು ಕರ ಹಾಕೈತ್ರಿ. ಇದು ಹೊರಿಗರನ ಹೆಣ್ಗರನ? ಹೆಣ್ಗಾರ ಸರ್. ಹೆಣ್ಗರ. ಎಷ್ಟು ದಿವಸ ಐತಣ್ಣ ಕರ ಹಾಕಿ? ಒಂದು 5-6 ದಿವಸ ಆಗೈತೆ. 5-6 ದಿವಸ ಆಗೈತ್ರಿ. ಇದು ಎಷ್ಟನೇ ಸುಲಿನ ಅಣ್ಣ ಕರು? 2ನೇ ಸುಲಿಂದ. 2ನೇ ಸುಲಿನ ಕರ. ಇದು ಹೊರಿಗರನ? ಹೌದು. ಇದು ಹೆಣ್ಗಾರ. ಹೆಣ್ಗರನ? ಹೆಣ್ಗರ ಐತೆ ಅಂತ ಹೇಳ್ರಿ. ಇದು ಹಾಲಿಗೆ ಹೆಂಗೈತಣ್ಣ? ಹಾಲಿಗೆ ಈಗ ಒಂದು 4 ಬರ್ತವೆ ಸರ್. 9ರಿಂದ 4 ಲೀಟ್ರ್ ಬರ್ಬೋದು ನೋಡ್ರಿ. ಚೂರು ಹಚ್ಕಮ್ಮಿ. ಏನು ಹೇಳಿರಣ್ಣ ವ್ಯಾಪಾರ? 75 ಸರ್. 75,000 ಬಿಡೋದಣ್ಣ? 60 ಮೇಲೆ ಬಿಡ್ತೀವಿ ಸರ್. 60 ಎಡಬಲ ಫೈನಲ್ ಬಿಡ್ತೀರಿ ಫ್ರೆಂಡ್ಸ್. ಈ ಹಸು 60,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಈ ಹಸು ಅಣ್ಣ? ಇದು ಗಪ್ ಐತೆ ಸರ್. ಇದು ಹಲ್ಲಗಣ? ಬಾಯಿ ಬಿಡೈತಾ?
ಸಮಾಧಾನ ಐತ್ರಿ. ಸಮಾಧಾನ ಐತಿ. ಹೊಸಬಾಯಿ ಅಂತ ನೋಡ್ರಿ. ಇನ್ನು ಎಷ್ಟು ದಿವಸ ಹೋಗ್ಬೋದಣ್ಣ? ಇನ್ನೊಂದು 2 ದಿವಸ ಹೋಗ್ತಾರೆ. ಒಂದು 8 ದಿವಸ. ಇದು ಹಾಲಿಗಣ ಹಾಲಿಗೆ ಒಂದು 5-6 ಬರ್ತಾರೆ. 5ರಿಂದ 6 ಲೀಟ್ರ್ ಹೇಳ್ತಾನೆ ನೋಡ್ರಿ. ಚೂರು ಹಚ್ಕೊಂಬರ್ಬೋದು. ಏನು ಹೇಳಿರಣ್ಣ ವ್ಯಾಪಾರ? 85 ಹೇಳಿ ಸರ್. 85,000 ಫ್ರೆಂಡ್ಸ್. ಈ ಹಸು ಕೂಡ ಬಿಟ್ಟು ತೋರಿಸ್ತಾ ಇದ್ದಾರೆ ನೋಡ್ರಿ. ಫೈನಲ್ ಬಿಡೋದಣ್ಣ ಬಿಡೋದು 70 ಮೇಲೆ ಬಂದ್ರೆ ಬರ್ತಾರೆ ಸರ್. 70 ಮೇಲೆ. ಫ್ರೆಂಡ್ಸ್ ಈ ಹಸು 70,000 ಮೇಲೆ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಸಮಾಧಾನ ಒಳಗ್ರೆ ಹ್ಞೂ. ಅದು ಮೊದಲು ಮೇನ್ ಅದ ಭಾಳ ಸಮಾಧಾನ. ಹಾಲು 1 ಲೀಟ್ರ್ ಹೆಚ್ಚು ಕಮ್ಮಿ ಬರಲಿ. ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡೋಂತ ವಿಡಿಯೋ ಮುಂದುವರಿಸ್ತೀರಿ. ಮತ್ತು 70,000 ಎಡಬಲ ಫೈನಲ್ ಬಿಡ್ತೀರಿ. ನಿಜ ಹಿಂಗೆ ಅದಕ್ಕೆ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡ್ರಿ. ಸ್ವಲ್ಪ ಚಿಕ್ಕ ಸೈಜ್ ಇದೆ. ಈ ಹಸು ಏನು ಹೇಳ್ತಾರೆ ಕೇಳೋಣ. ಸ್ವಲ್ಪ ಹೈಟ್ ಕಡಿಮೆ ಐತಲ್ರಿ? ಹಾಂ ಹೈಟ್ ಕಡಿಮೆ. ಇದು ಏನು ಎಷ್ಟನೇ ಸೂಲಿಂದ ಅಣ್ಣ? 2ನೇ ಸುಳ್ಳು. 2ನೇ ಸೂಲು. ಗಬ್ಬ? ಹಾಂ ಗಬ್ಬ. ಇಲ್ಲಿ ಎಷ್ಟು ದಿವಸ ಹೋಗೋದಣ್ಣ? ಒಂದು 2 ದಿವಸ ಹೋಗ್ತಾರೆ. 8 ದಿವಸ. ಇದು ಹಾಲಿಗಣ? ಹಾಲಿಗೆ ಒಂದು 3-4 ಬರ್ತಾರೆ. 3ರಿಂದ 4 ಇರುತ್ತೆ. ಚೂರು ಹಚ್ಕೊಂಡು ಬರ್ಬೋದು. ಇದು ಹಲ್ಲಾಗೇನಾಯ್ತಣ್ಣ? ಅಲ್ಲಾಗ 6 ಅಣ್ಣ. ಇನ್ನು ಎಷ್ಟು ದಿವಸ ಹೋಗ್ಬೋದು ಅಂತೀರಾ? ಇನ್ನೊಂದು 2 ದಿವಸ ಹೋಗ್ತಾರೆ. 8ರಿಂದ ಹೆಚ್ಚು ಕಮ್ಮಿ ಒಂದು 2 ವಾರ ಹೋಗ್ತೈತ್ರಿ. 2 ವಾರನೂ ಹೋಗಲ್ಲ. ಓಕೆ. ಏನು ಹೇಳಿರಣ್ಣ ವ್ಯಾಪಾರ? 65 ಬಿಡೋದಣ್ಣ? 50,000 ಫ್ರೆಂಡ್ಸ್. ಎಸ್ 50,000 ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಇನ್ನೊಂದು ಹೆಚ್ಚು ಕಮ್ಮಿ ಒಂದು 2 ವಾರ ಟೈಮ್ ಇದೆ. 3ರಿಂದ 4 ಲೀಟ್ರ್ ಹಾಲು ಹೇಳ್ತಾರೆ ನೋಡಿ. ಚೂರು ಹಚ್ಕೊಂಡು ಬರ್ಬೋದು. 50,000 ಫೈನಲ್ ಅಣ್ಣ? ಹ್ಞೂ ಸರ್. ಈ ಹಸು ಅಣ್ಣ? ಇದು ಗಬ್ಬ? ಇದು ಎಷ್ಟು ದಿವಸ ಹೋಗೋದಣ್ಣ? ಇನ್ನೊಂದು 2-3 ದಿವಸ ಕಡಿಮೆ. ಇನ್ನೊಂದು 4-5 ದಿವಸ ಹೆಚ್ಚಕ್ಕೆ ಹೋಗ್ಬೋದು. ಎಷ್ಟನೇ ಸುಲಿಂದ ಅಂದರೆ? 2ನೇ ಸುಳ್ಳು. ಅಲ್ಲಾಗ್ರಿ ಇದು? 6 ಐತ್ರಿ. 6 6 ಅಂತ ನೋಡ್ರಿ. ಇನ್ನೊಂದು ಹೆಚ್ಚು ಕಮ್ಮಿ ಒಂದು ವಾರ ಒಳಗೆ ಹಾಕುವಂಥ ಹಸು. ಇದು ಹಾಲಿಗೆ ಹೆಂಗೈತಣ್ಣ? ಹಾಲಿಗೆ ಒಂದು 5-6 ಬರ್ತಾರೆ. 5 ವಾರ ಐತ್ರಿ. ಏನು ಹೇಳಿರಣ್ಣ ವ್ಯಾಪಾರ? 75 ಸರ್. 75,000. ಸರ್ 75,000 ಹೇಳ್ತಾರೆ ನೋಡ್ರಿ. ಬಿಡೋದಣ್ಣ ಫೈನಲ್? 60 ಆದ್ರೆ ಬಿಡ್ತಾರೆ ಸರ್. 60,000ನಾ? ಫ್ರೆಂಡ್ಸ್ ಎಷ್ಟು 60,000 ಎಡಬಲ್ಲ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. 60 ಎಡಬಲ್ಲ ಫೈನಲ್ ಬಿಡ್ತೀರಿ. ಇಲ್ಲೊಂದು ಹಸು ಇದೆ ನೋಡ್ರಿ. ಈ ಹಸು ಏನು ಹೇಳ್ತಾರೆ ಕೇಳೋಣ. ಇದು ಎಷ್ಟನೇ ಸುಲಿಂದಣ್ಣ? 1ನೇ ಸುಳ್ಳು ಸರ್. ಫಸ್ಟು ಅಲ್ಲಾಗ್ರಿ? ಅಲ್ಲಾಗ 2 ಐತೆ. ಇದು ಕಾಬ್ರಿನಾ? ಹಾಂ ಕಾಬ್ರಿ. 2 ಹಾಂ 2 ಎಷ್ಟು ದಿವಸ ಹೋಗ್ಬೋದಣ್ಣ ಇನ್ನು? ಇನ್ನೊಂದು 8 ದಿವಸ ಹೋಗ್ತಾರೆ ಸರ್. 2 ಅಂದಿರಲ್ಲ? ಇದು ಹಾಲಿಗೆ ಹಾಲಿಗೆ ಫಸ್ಟ್ನೇ ಸುಲಲ್ಲ? ಹ್ಞೂ ಫಸ್ಟ್ನೇ ಸುಲ್ ಹೇಳೋಕ್ಕಾಗಲ್ಲ. ಇನ್ನೊಂದು 8 ದಿವಸ ಹೋಗುತ್ತೆ ರೀ. ಹಾಂ 8 ದಿವಸ ಬರ್ತಾರೆ ಸರ್. ಫ್ರೆಂಡ್ಸ್ ಇದೇ ರೀತಿ ಎಲ್ಲ ಹಸುಗಳನ್ನು ಪ್ರತಿಯೊಂದು ಹಸುಗಳನ್ನು ಬಿಟ್ಟು ಪರಿಶೀಲಿಸಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ಪ್ರತಿಯೊಂದಿಷ್ಟು ಹಸುಗಳದಾವ. ವಿಡಿಯೋ ಮುಂದುವರಿಸ್ತೀನಿ. ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡಿರಿ. ಏನು ಹೇಳಿರಣ್ಣ ವ್ಯಾಪಾರ? 70 ಸರ್. ಬಿಡೋದಣ್ಣ ಫೈನಲ್? 60 ಮೇಲೆ ಬಂದು 60 ಎಡಬಲ್ಲ ಫೈನಲ್ ಬಿಡ್ತೀರಿ. ಅರವತ್ತು ಎಡಬಲ್ಲ ಫೈನಲ್ ಬಿಡ್ತೀರಣ್ಣ? ಇದು ಗಿರಣ್ಣ ಏನು ಮಿಕ್ಸ್ ಐತ್ರಿ? ಸ್ವಲ್ಪ ಮಿಕ್ಸ್ ಐತ್ರಿ. ಚಿಕ್ಕ ಸೈಜ್ ಒಳ್ಳೆ ಬಾಟಮ್ ಮಸ್ತ್ ಐತೆ ನೋಡ್ರಿ. ಇದು ಕರು ಹಾಕೋಕ್ಕಿಂತ 5 ದಿವಸ ಹೋಗೋದಣ್ಣ? 4 ದಿವಸ ಹೋಗ್ತಾರೆ. ಇನ್ನೊಂದು 4ರಿಂದ 5 ದಿವಸ. ಇದು ಹಾಲಿಗೆ ಹೆಂಗಿರ್ಬೋದಣ್ಣ? ಹಾಲಿಗೆ ಇದು 4-5 ಬರ್ತಾರೆ. 4-5 ಒಪ್ಪತ್ತಿಗೆ 4ರಿಂದ 5 ಲೀಟ್ರ್ ಹೇಳ್ತಾರೆ ನೋಡ್ರಿ. ಏನು ಹೇಳಿರಣ್ಣ ವ್ಯಾಪಾರ? ವ್ಯಾಪಾರ 5 ಆಯ್ತು. ಆಗೈತಣ್ಣ? ಎಷ್ಟಕ್ಕೆ ಆಗೈತೆ ರೀ? 60,000ಕ್ಕೆ? ಫ್ರೆಂಡ್ಸ್ ಹಸು 60,000ಕ್ಕೆ ವ್ಯಾಪಾರ ಆಗೈತೆ ಅಂತ ನೋಡ್ರಿ. ಈ ರೀತಿ ಹಸುಗಳು 60,000 ಎಡಬಲ್ಲ ಇವ್ರ ಹತ್ರ ಸಿಗ್ತಾವೆ ನೋಡ್ರಿ. ಅವ್ರ ಫ್ರೆಂಡ್ಸ್ ಈ ಕಡೆ ಒಂದಿಷ್ಟು ಹಸುಗಳು ಅದಾವೆ. ಇದು ಎಷ್ಟನೇ ಸುಲಿಂದಣ್ಣ?
ಇದು ಎರಡನೇ ಸೂಲ್ ರೀ. ಕರ ಹಾಕೈತಣ್ಣ? ಹಾಂ ಇದು ಕರ ಹಾಕೈತಿ. ಇದೇನಾ ಕರು? ಹಾಂ ಹೆಂಗಾರ ಹೆಣ್ಗರು ಎಷ್ಟು ದಿವಸ ಆಯ್ತಣ್ಣ ಕರ ಹಾಕಿ? ಕರ ಹಾಕಿ 5-6 ದಿವಸ ಆಗ್ಯಾವ. ಹಾಲೆಲ್ಲ ಕರೆದಿವ್ರಿ ಸರ್ ಈಗನೇ ಹಾಲು. ಎಷ್ಟೈತಣ್ಣ ಒಪ್ಪತ್ತಿಗೆ ಹಾಲು? 24 ಲೀಟ್ರ್ ಹಾಲು. 4 ಲೀಟ್ರ್ ಹಾಲು. ಏನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 70,000 ಬೇಕು. 70,000 ಬಿಡೋದಣ್ಣ? ಇದು 60 ಮೇಲೆ ಬಿಡ್ತಾರೆ. 60 ಮೇಲೆ. ಫ್ರೆಂಡ್ಸ್ ಗ್ಯಾಸು 60,000 ಮೇಲೆ ಆದರೆ ಫೈನಲ್ ಆಗಿಬಿಡ್ತಾರೆ. ಇದು ಅಣ್ಣ ಜವರಿನಾ? ಇಲ್ರಿ ಇದು ವೈಟ್ ಕಲರ್ ಗಿರಿ ಅದು. ಗಿರೇನಾ? ಮಿಕ್ಸ್ ಐತೆ ಒಂದಿಷ್ಟು. ಎಷ್ಟನೇ ಸೂಲಿಂದ ಅಣ್ಣ ಇದು? ಎರಡನೇ ಸೂಲ್. ಕರ ಹಾಕೈತ್ರಿ? ಹಾಂ ಕರ ಹಾಕಿ. ಇದೇನಾ? ಹಾಂ ಹೆಂಗಾರ. ಇದು ವೈಟ್ ಕಲರ್ ಐತೆ ನೋಡ್ರಿ ಕರು. ಇದು ಹಾಲಿಗೆ ಹೆಂಗೈತಣ್ಣ? ಹಾಲಿಗೆ ಈಗ 3 ಲೀಟ್ರ್ ಬಂದೈತಿ. ಗಿಫ್ಟ್ ಹಾಲು. ಓಕೆ, 2 3 ಲೀಟ್ರ್ ಬರ್ಬೋದು ನೋಡ್ರಿ, ಹೆಚ್ಚು ಕಮ್ಮಿ. ಏನು ಹೇಳಿರಣ್ಣ ವ್ಯಾಪಾರ? ವ್ಯಾಪಾರ 70,000 ರೀ. 70,000 ಬಿಡೋದಣ್ಣ? ಬಿಡೋದು 55,000 ಬಿಡ್ತಾರೆ ಸರ್. 55,000. ಫ್ರೆಂಡ್ಸ್ ಗ್ಯಾಸು 55,000 ಆದರೆ ಫೈನಲ್ ಆಗಿಬಿಡ್ತಾರಂತ ನೋಡ್ರಿ. ಗ್ಯಾಸು ಅಣ್ಣ ಇದು ಗಬ್ಬ ಆಯ್ತಾ? ಎಷ್ಟನೇ ಸೂಲಿಂದ ಅಣ್ಣ ಇದು? ಎರಡನೇ ಸೂಲ್. ಎರಡನೇ ಸೂಲಿಂದ. ಇದು ಹಲ್ಲಾಗ? ಅಲ್ಲಾಗಿದ್ದು 6 ಲೀಟ್ರ್. ಅರಲ್ಲ ಹೊಸಬಾಯಿ? ಇಲ್ಲ 6 ಲೀಟ್ರ್ ಅದು ಒಂದರ ಇದು ಆಗ್ಯಾವ ರೀ. ಇದು ಇನ್ನು ಎದ್ದು ದಿವಸ ಹೋಗ್ಬೋದು ಅಂತೀರಾ? ಇನ್ನೊಂದು 2 ದಿವಸ ಹೋಗ್ತಾರೆ. ಅಲ್ಲಿಗೆ ಹೆಂಗೈತೆ ಅಣ್ಣ ಇದು? ಹಾಲಿಗೆ ಇದು ಚಲೋ ಬರ್ತದೆ. ಒಂದು 4-5 ಬರ್ತಾರೆ. ಇಲ್ಲ ಇಲ್ಲಿ ಆಯ್ತಾ ನೋಡ್ರಿ, ಚೂರು ಹೆಚ್ಚು ಕಮ್ಮಿ ಬರ್ಬೋದು. ಏನು ಹೇಳಿರಿ ವ್ಯಾಪಾರ? ವ್ಯಾಪಾರ ಇದಕ್ಕೆ 60,000. 60 ಬಿಡೋದಣ್ಣ? ಬಿಡೋದು ಒಂದು 50 ರೂಪಾಯಿ ಬೇಡ. 50 ಎಡಬಲ ಬಿಡ್ತೀರಿ. ಫ್ರೆಂಡ್ಸ್ ಗ್ಯಾಸು 50,000 ಎಡಬಲ ಆದರೆ ಫೈನಲ್ ಆಗಿಬಿಡ್ತಾರೆ. ಅದು ರೀ ಹೌದು. ಕರು ಇದ್ರದಣ್ಣ ಅದು? ಹಾಂ ಆಯ್ತು. ಎಷ್ಟು ದಿವಸ ತನಕ ಕರ ಹಾಕಿ? ಇರೋಕ್ಕೆ ಒಂದು 8-10 ದಿವಸ ಆಗೈತಿ. 8 ದಿವಸ. ಎಷ್ಟನೇ ಸೂಲಿಂದ ನಾವು ಕರ ಹಾಕಿರೋದು? ಎರಡನೇ ಸೂಲ್. ಸ್ವಲ್ಪ ಭಾಳ ಸೊರಿಗೆ ಐತಲ್ರಿ? ಸರಿಗೆ ಐತ್ರಿ ಮೇಲ್ರಿ ಸರಿಗೆ. ಹಾಲಿಗೆ ಹೆಂಗೈತೆ ಅಣ್ಣ ಇದು? ಹಾಲಿಗೆ ಒಂದು 2-3 ಬರ್ಲತ್ತ. 2 3 ಲೀಟ್ರು. ಏನು ಹೇಳಿರಿ ವ್ಯಾಪಾರ? 40,000. 40,000 ಬಿಡೋದಣ್ಣ? ಬಿಡೋದು 30 ಎಡಬಲ ಬಂತು. 30,000 ಡಬಲ್ ಫೈನಲ್ ಬಿಡ್ತೀರಿ. ಓಕೆ, ಊರಿಗಾರಣ್ಣ? ಹಾಂ ಅವರಿಗೆ. ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದು ನೋಡಿ. ಇಲ್ಲಿ ಬಂದು ಜಕ್ರಯ್ಯ ಡೈರಿ ಫಾರ್ಮ್ ಭೇಟಿ ನೀಡಿ ಪ್ರತಿಯೊಂದು ಹಸುಗಳನ್ನು 1 ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡ್ರು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಗಿರಿ ಹಸುಗಳ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ. ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ. ಫ್ರೆಂಡ್ಸ್ ಇಲ್ಲಿ ಜಕ್ರಯ್ಯ ಡೈರಿ ಫಾರ್ಮಲ್ಲಿ ಇದೊಂದು ಹಸು ಖರೀದಿಯಾಗಿದೆ ನೋಡ್ರಿ. ನಮ್ಮ ರೈತರು ಬಂದಿದ್ದಾರೆ, ಹಸು ಖರೀದಿ ಮಾಡಿದ್ದಾರೆ, ಎಷ್ಟು ಖರೀದಿ ಮಾಡಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ ಅಂತ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ. ಎಷ್ಟನೇ ಸೂಲಿಂದ ಅಣ್ಣ ಇದು? ಎರಡನೇ ಸೂಲ್. ಎರಡನೇ ಸೂಲಿಂದು. ಅಲ್ಲಾಗ್ರಣ್ಣ ಸ್ವಲ್ಪ ಆರಲ್ಲ? ಹಾಂ ಕರು ಹಾಕೈತಣ್ಣ? ಹಾಂ ಕರು ಹೋಗ್ತೈತಿ. ಹಾಲು ತೆಗ್ದಾರಲ್ಲ ಅಣ್ಣ ಈಗ? ಹಾಲಿಗೆ ವ್ಯಾಪಾರ ಐತ್ರಿ. ಏನಾಗ್ರಿ ಹಾಂ ಹಾಂ. ವ್ಯಾಪಾರ ಮತ್ತೆ ಹಾಲು ತರ ಮಾಡ್ಯಾರ. ಕರು ಏನೈತಣ್ಣ ಇದು? ಹೆಣ್ಗರುನಾ? ಹಾಂ ಊರಿಗಾರ? ಕರು ಕೊಟ್ಟಿರೋಂಥ ಹಸುಗಳನ್ನು 2 ಟೈಮ್ ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡಿರಿ. ಇಲ್ಲಿ ನಮ್ಮ ರೈತರು ಬಂದಿದ್ದಾರೆ, ರೈತರ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಾವು ಎಲ್ಲಿಂದ ಬಂದಿದ್ದೀರಾ? ನಾವು ಗಂಗನಹಳ್ಳಿಯಿಂದ ಬಂದೇವ್ರಿ. ಗಂಗನಹಳ್ಳಿ ಯಾವ ತಾಲೂಕು, ಯಾವ ಡಿಸ್ಟಿಕ್ ಅಂತ ಹೇಳ್ತಾರೆ? ದೇವರಪುರಗಿ ತಾಲೂಕಾ, ಬಿಜಾಪುರ ಜಿಲ್ಲಾ. ಬಿಜಾಪುರ ಜಿಲ್ಲೆ. ಹಾಂ ರೀ. ಓಕೆ. ಹಸು ಎಷ್ಟಕ್ಕೆ ತೊಗೊಂಡಿರಿ ಸರ್ ಇದು? ಇದು 70,000 ರೂಪಾಯಿ ತೊಗೊಂಡು ನೋಡ್ರಿ. 71,000 ರೂಪಾಯಿ. 71,000. ಸರ್ ಹಾಲು ತೆಗೆದು ನೋಡಿದ್ದೀರಿ ಈಗ? ಹಾಂ ಹಾಲು ಹಿಂಡಿ ಎಲ್ಲ ರೆಡಿ ಮಾಡಿ ಬಕೆಟ್ಲಿ ಹಾಲು ಹಿಂಡಿ ಎಲ್ಲ ಮಾಡಿ ನಮ್ಮ ಟೇಸ್ಟ್ ಮಾಡಿ ಕೊಟ್ಟಿದ್ದಾರೆ. ಹೆಂಗೈತೆ ಸರ್ ಇವ್ರ ಸರ್ವಿಸ್ ಇಲ್ಲಿ? ಚಲೋ ಒಳ್ಳೆಯವ್ರ ಅದಾರ, ಹಂಗೇನಿಲ್ಲ ಒಳ್ಳೆಯವ್ರ ಅದಾರ. ತಗೋಬಹುದು. ಮತ್ತು ಏನ್ರ ಫಾಲ್ಟ್ ಆದ್ರೂ ಹೊಳ್ಳೆ ಇದು ಮಾಡಿ ಕಿಸಿಂದ ಏನ್ರ ಕೆಚ್ಚ ಫಾಲ್ಟ್ ಇದ್ರು ಹೊಳ್ಳೆ ಚೇಂಜ್ ಮಾಡಿ ಕೊಡ್ತಾರೆ. ಓಕೆ, ಒಳ್ಳೆಯವ್ರ ಅದ ಪೂಜಾರಿ. ಸರ್ ತಮ್ಮ ಹೆಸರು? ನಮ್ದು ಇದು ನಾ ತೊಗೊಂಡಿದ್ದ ನಮ್ಮದು ಗಂಗನಹಳ್ಳಿ ಸಾವ್ಕಾರ, ದುದ್ಗಿ ಸಾವ್ಕಾರ ಸದಸ್ಯ ದುದ್ಗಿ ಸಾವ್ಕಾರ ತೊಗೊಂಡಾರ್ರಿ. ಹಾಂ ರೀ. ಅವ್ರ ತರ ನಮ್ಗೆ ಕಳ್ಸಿದಾರೆ. ಅವ್ರು ತೊಗೊಂಬತ್ತಂದಾರೆ, ತೊಗೊಂಬಂದಿದ್ದೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಶರಣಪ್ಪ. ನಿಮ್ಮ ಹೆಸರು ಸರ? ಮಲ್ಲಿಕಾರ್ಜುನ್ ಸರ್. ತಾತ. ಓಕೆ, 4 ಜನ ಬಂದಿದ್ದಾರೆ ನೋಡಿ, ಹಸು ಖರೀದಿ ಮಾಡಿದ್ದಾರೆ. ನೀವು ಕೂಡ ಬಂದು ಇದೇ ಥರ ಪ್ರತಿಯೊಂದು ಹಸುಗಳನ್ನು 1 ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡ್ರು ಅಂತ ಹೇಳ್ತೀನಿ. ಪರಿಚಯ ಮಾಡ್ಕೊಳ್ಳೋಣ. ಕಾಕ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಕಲ್ಲಪ್ಪ ನೀಲಪ್ಪ ಔಟಿರಿ. ಓಕೆ, ಯಾವ್ರಿಂದ ಬಂದಿರಿ ಕಾಕ ನೀವು? ನಾವು ಇಲ್ಲೇ ಚರ್ಚಣದವ್ರು. ಚರ್ಚಂದವರಾ? ಇವ್ರಿಗೆ ಹಸು ಕೊಡ್ಸಕ್ಕೆ ಬಂದಿರಿ? ಹೌದು. ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ಹಿರಿಯ ರೈತರು ಕರ್ಕೊಂಡ್ಬಂದು ಹಸುಗಳನ್ನು ಪರಿಶೀಲಿಸ್ಬೋದು ನೋಡ್ರಿ. ನಿಮಗೂ ಹೆಚ್ಚಾಗಿ ಮಾಹಿತಿ ಇರಲ್ಲ ಹಸುಗಳ ಬಗ್ಗೆ, ಹಂಗಾಗಿ ಈ ಮಾತು ಹೇಳ್ತಾ ಇದ್ದೀನಿ. ಹಿರಿಯ ರೈತರು ಬಂದರೆ ನಮಗೂ ಒಂಥರ ಅನುಭವ ಇರೋಲ್ಲ, ಅವರಿಗೆಲ್ಲ ಅನುಭವ ಇರುತ್ತೆ. ಒಳ್ಳೆ ಹಸುಗಳನ್ನು ನಿಮ್ಗೆ ಕೊಡಿಸ್ತಾರಂತ ನನ್ನ ಅನಿಸಿಕೆ, ಹಂಗಾಗಿ ಹೇಳ್ತಾ ಇದ್ದೀನಿ ನೋಡಿ. ಕಾಕ ತಮ್ಮ ಹೆಸರೇನಿಂದಿರಾ? ಕಲ್ಲಪ್ಪ ನೀಲಪ್ಪ ಔಟಿರಿ. ಓಕೆ.